ವೀಕ್ಷಕರಿಗೆಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಅಶ್ವಿನಿ ಸತೀಶ್. ಅಂತೂ ಇಂದು ನಮ್ಮ ಮನೇಲಿ ಗೌರಿ ಗಣೇಶ ಹಬ್ಬ ಮಾಡ್ತಾಯಿದ್ದೀವಿ. ಶುಕ್ರವಾರ ಇವತ್ತು ಮಾಡ್ತಾಯಿದ್ದೀನಿ. ನೋಡ್ಬೋದು, ತುಂಬ ಸಿಂಪಲಾಗಿ ಮಾಡೋಣ ಅಂತ ಅಂದ್ಕೊಂಡು ದೇವ್ರ ಮನೆಯಲ್ಲೇ ಇಡೋಣ ಅಂತಲೇ ಅಂದ್ಕೊಂಡೆ. ಬಟ್ ಏನಂದರೆ ಜಾಗ ತುಂಬ ಚಿಕ್ಕದಾಗುತ್ತೆ, ಪೂಜೆ ಮಾಡೋಕ್ಕಾಗಲ್ಲ ಅಂತ ಹೇಳಿ ಈಚೆನೇ ಇಟ್ವಿ. ಲಾಸ್ಟ್ ಮೂಮೆಂಟಲ್ಲಿ ಚೆನ್ನಾಗಾಯಿತು. ಹಾಗೆ ನಾನೇ ಮಾಡಿರೋದು ಗೌರಿ ಗಣೇಶನ. ತುಂಬ ಖುಷಿ ಆಗ್ತಿದೆ ನನಗೆ. ಈ ಥರ ಮಿಸ್ ಆದಾಗ ಹಬ್ಬ ನಾನೇ ಯಾವಾಗಲೂ ಅರಿಶಿಣದಲ್ಲೇ ಗೌರಿ ಗಣೇಶ ಮಾಡಿ ಪೂಜೆ ಮಾಡ್ತೀನಿ. ಯಾವಾಗಲೂ ನಾನು ಗೌರಿನ ಏನು ಮಾಡ್ತಿದ್ದೆ ಅಂದರೆ ರೌಂಡ್ ಶೇಪಲ್ಲಿ ಬಾಲ್ ಥರ ಮಾಡಿ ಅದಕ್ಕೆ ಕಣ್ಣು ಮೂಗು ಆ ಥರ ಮಾಡಿ ಮಾಡ್ತಾಯಿದ್ದೆ. ಬಟ್ ಈ ಸರಿ ಸ್ವಲ್ಪ ಸ್ಪೆಷಲಾಗಿ ಮಾಡಿದ್ದೀನಿ, ತೋರಿಸ್ತೀನಿ ಹೇಗೆ ಮಾಡಿದ್ದೀನಿ ಅಂತ. ಗೌರಿ ಗಣೇಶನ ಮುಂದೆ ಹೋಗ್ತಾ ಹೋಗ್ತಾ ಆ ಕ್ಲಿಪ್ಪಿಂಗ್ಸ್ಗಳು ಮತ್ತು ಪೂಜೆ ಹೇಗಾಯಿತು ಅನ್ನೋದು ಬರುತ್ತೆ. ನೈವೇದ್ಯ ಬಂದುಬಿಟ್ಟು ಅದೇ ಹಣ್ಣು ಕಾಯಿ ಒಡೆದು ಪೂಜೆ ಮಾಡಿದ್ದೀನಿ. ಕಾಳು ಬಂದು ನೆನೆಸಿ ಬೇಯಿಸಿಟ್ಟಿದ್ದೀನಿ. ಸೊ ಇವಾಗ ತೊಗೊಬಂದು ಅದನ್ನು ಕೂಡ ನೈವೇದ್ಯ ಮಾಡಬೇಕು. ಬೇರೆ ಏನೂ ನೈವೇದ್ಯ ಏನೂ ಮಾಡೋಕ್ಕಾಗಲಿಲ್ಲ, ಯಾಕಂತ ಗೊತ್ತಿಲ್ಲ. ನನ್ನ ಹಸ್ಬೆಂಡ್ಗೂ ಸ್ವಲ್ಪ ಟಯರ್ಡ್ ಅಂತಲೇ ಇದ್ದರು ಬೆಳಗ್ಗೆಯಿಂದ. ಸುಮ್ಮನೆ ಇನ್ನು ರೆಸ್ಟ್ ಮಾಡಲಿ, ಫೋರ್ಸ್ ಮಾಡಿ ಎಲ್ಲ ರಿಸ್ಕ್ ತೊಗೊಂಡು ಮಾಡೋದು ಬೇಡ ಅಂತ ಹೇಳಿ ರೆಸ್ಟ್ ಮಾಡಿ ಆರಾಮಾಗೆ ಕೂಲಾಗೆ ಸಂಜೆನೇ ಪೂಜೆ ಮಾಡ್ತಾಯಿದ್ದೀವಿ. ಟೈಮ್ ಬಂದು ನೀವು ನೋಡ್ತಾ ಇದ್ರಲ್ಲ, ಆಲ್ಮೋಸ್ಟ್ 7:15 ಆಗ್ತಾಯಿದೆ, 7:45 ಆಗ್ತಿದೆ. ಇವಾಗ ಪೂಜೆ ಎಲ್ಲ ಆಯಿತು. ನೆಕ್ಸ್ಟ್ ಬಂದು ನಮ್ಮ ಮನೇಲಿ ಗೌರಿ ಗಣೇಶ ಹಬ್ಬ ಎಲ್ಲ ಹೇಗಾಯಿತು ಅನ್ನೋದನ್ನು ಹಾಕ್ತೀನಿ ನೋಡಿ. ಹಾಗೆ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಿದ್ದೀರಾ, ಪ್ಲೀಸ್ ಬೇಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತು ನಾನು ನಿಮಗೆ ಸಿಗ್ತೀನಿ. ಪೂಜೆ ಮಾಡೋಕ್ಕೆ ಮುಂಚೆ ಅರೇಂಜ್ಮೆಂಟ್ಸ್ ಆಗಿರ್ಬೋದು, ಅದು ಎಷ್ಟು ಕ್ಲಿಪ್ಪಿಂಗ್ಸ್ ಇದೆ ಅದನ್ನು ಹಾಕ್ತೀನಿ. ಹಾಗೆ ಪೂಜೆ ಮಾಡಿದ್ನಲ್ಲ ಆ ಕ್ಲಿಪ್ಪಿಂಗ್ಸ್ ಇದೆ, ಅದನ್ನು ಹಾಕ್ತೀನಿ. ನೋಡ್ಕೊಂಡು ಬನ್ನಿ, ಮತ್ತು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ, ಸರಿನಾ? ನನ್ನ ಮಗಳು ಬಂದು ಟ್ಯೂಷನ್ಗೆ ಹೋಗಿದ್ದಾಳೆ. ಸೊ ಹಾಗಾಗಿ ನಾನು ನನ್ನ ಹಸ್ಬೆಂಡ್ ಇಬ್ಬರೇ ಪೂಜೆ ಮಾಡಿದ್ವಿ. ಅವಳಂತೂ ಫುಲ್ ಬ್ಯುಸಿ ಆಗೋಗಿದ್ದಾಳೆ. ಪಾಪ ಬರೀ ಒಂದು 6 ಅವರ್ ನಿದ್ದೆ ಮಾಡ್ತಾಯಿದ್ದಾಳೆ ಅಷ್ಟೇ. ನೈಟ್ ಮಲಗೋದು 12 ಗಂಟೆ ಆಗ್ತಿದೆ. ಬೆಳಿಗ್ಗೆ ಮತ್ತೆ 5:45ಗೆ ಎದ್ದೇಳ್ತಾಳೆ. 6 ಗಂಟೆ ಅಷ್ಟೊತ್ತಿಗೆ ಟ್ಯೂಷನ್ ಇರುತ್ತೆ. ಮತ್ತು ಬಂದು 1 ನಿಮಿಷನೂ ಫ್ರೀ ಇರಲ್ಲ ಪಾಪ. ಸ್ನಾನ ಮಾಡ್ಕೊಂಡು ತಿಂಡಿ ತಿಂದ್ಕೊಂಡು ಸ್ಕೂಲಿಗೆ ಹೋಗ್ತಾಳೆ. ಮತ್ತು ಸಂಜೆ ಬಂದರೆ ಸೇಮ್ ರೊಟೀನ್, ಮತ್ತು ಟ್ಯೂಷನಿಗೆ ಹೋಗ್ಬೇಕು 5 ಗಂಟೆಗೆ. 4:15 ಹಂಗೆ ಬರ್ತಾಳೆ. 5 ಗಂಟೆಗೆ ಟ್ಯೂಷನಿಗೆ ಹೋಗಬೇಕು. ಇವತ್ತು ನನ್ನ ಹಸ್ಬೆಂಡ್ ಇದ್ರಲ್ಲ, ಸೊ ಅವರೇ ಗಾಡೀಲಿ ಕರ್ಕೊಂಡೋಗಿ ಬಿಟ್ಟು ಬಂದಿದ್ದಾರೆ. ಸೊ ಇವಾಗ ಹೋಗಿ ಕರ್ಕೊಂಬರ್ಬೇಕು ಅವಳನ್ನೂ. ಸರಿ, ಇವಾಗ ಹೋಗಿ ನಾವು ಅವಳನ್ನ ಕರ್ಕೊಂಡು ಬರ್ತೀವಿ. 8 ಗಂಟೆಗೆ ಮುಗಿಯುತ್ತೆ ಡ್ಯಾನ್ಸ್ ಕ್ಲಾಸ್. ಇವಾಗ 7:45 ಆಗ್ತಿದೆ. ಸೊ ಇವಾಗ ಹೋಗಿ ಅವಳನ್ನ ಕರ್ಕೊಂಡು ಬರ್ತೀನಿ. ಒಂದಷ್ಟು ಕ್ಲಿಪ್ಪಿಂಗ್ಸ್ ಇದೆ, ಅದನ್ನೆಲ್ಲ ನೋಡ್ಕೊಂಬನ್ನಿ, ಸರಿನಾ? ಓಕೆ. ಮೊದಲನೇದಾಗಿ ನಿಮ್ಮೆಲ್ರಿಗೂ ನಾನು ಸಾರಿ ಅಂತ ಕೇಳ್ತೀನಿ. ಯಾಕೆ ಅಂದರೆ ತುಂಬ ಲೇಟಾಗೆ ವೀಡಿಯೋಸ್ಗಳನ್ನ ಹಾಕ್ತಾಯಿದ್ದೀನಿ. ಬಟ್ ರೀಸನ್ ಬಂದು ನಿಜವಾಗ್ಲೂ ಸ್ವಲ್ಪ ಫ್ರೀ ಇಲ್ಲ. ನಂತರ ಏನಂದರೆ, ಇವಾಗ ನನ್ನ ಮಗಳಿಗೂ ಕೂಡ ಎಕ್ಸಾಮ್ ಎಲ್ಲ ಇರೋದ್ರಿಂದ ಅವಳ ಕಡೆನೂ ನಾನು ಜಾಸ್ತಿ ಗಮನ ಕೊಡಬೇಕು. ಸೊ ಹಾಗಾಗಿ ಸ್ವಲ್ಪ ಏನು ತುಂಬ ಲೇಟಾಗೇ ನಾನು ವೀಡಿಯೋಸ್ ಎಲ್ಲ ಪೋಸ್ಟ್ ಮಾಡ್ತಾಯಿದ್ದೀನಿ. ಹಾಗೆ ನಾನು ಹಬ್ಬ ಮಾಡಿದ್ದು ಕೂಡ ಲೇಟಾಗೆ, ನಿಮ್ಗೆ ಆಲ್ರೆಡಿ ಗೊತ್ತಿದೆ ಅಂತ ಅಂದ್ಕೊತೀನಿ. ಈಗ ಇಲ್ಲಿ ಗೌರಿ ಗಣೇಶನ ನಾನು ರೆಡಿ ಮಾಡ್ಕೊತಾ ಇದ್ದೀನಿ. ನಿಮಗೆ ಇಲ್ಲಿ ತುಂಬ ಸಿಂಪಲಾಗೆ ನಾನು ತೋರಿಸ್ತಾ ಇದ್ದೀನಿ. ಮುಂದಿನ ವರ್ಷ ನಾನು ಈ ವಿಡಿಯೋನ ಹಾಕೋದು ಅಂತ ಅಂದ್ಕೊಂಡಿದ್ದೀನಿ. ಹೇಗೆ ಮಾಡೋದು ಗೌರಿ ಗಣೇಶನ ಅನ್ನೋದನ್ನು ನಾನು ಮುಂದಿನ ವರ್ಷ ಹಾಕ್ತೀನಿ.
ಈಗ ನೋಡ್ತಾ ಇದ್ದೀರಲ್ಲ, ಎಷ್ಟು ಚೆನ್ನಾಗಿ ಗೌರಮ್ಮ ಮತ್ತು ಗಣೇಶನ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ನಿಜವಾಗ್ಲೂ ನನಗಂತೂ ತುಂಬ ಖುಷಿ ಆಯಿತು. ನಾನು ಯಾವಾಗಾದರೂ ನಾನು ಗಣೇಶನ ಮಾಡ್ತಾ ಇರ್ತೀನಿ. ಬಟ್ ಗೌರಮ್ಮನ ನಾನು ಈ ರೀತಿ ಟ್ರೈ ಮಾಡಿರೋದು ಇದೇ ಮೊದಲನೇ ಸರಿ. ಸೊ ನನಗಂತೂ ತುಂಬ ಖುಷಿ ಆಯಿತು. ಇನ್ನು ನೆಕ್ಸ್ಟ್ ಇಯರಿಂದ ಇನ್ನೂ ಆದಷ್ಟು ಚೆನ್ನಾಗೇ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೀವು ನೋಡ್ತಾ ಇದ್ದೀರಲ್ಲ, ತುಂಬ ಇಷ್ಟಪಟ್ಟು ನಾನು ಮಾಡಿರೋ ಅಂಥದ್ದು. ನನಗೆ ಇದೆಲ್ಲ ತುಂಬ ಇಷ್ಟ. ಆದಷ್ಟು ತುಂಬ ಶಾರ್ಟ್ ಟೈಮಲ್ಲೇ ನಾನು ಇದನ್ನೆಲ್ಲ ಮಾಡಿರೋ ಅಂಥದ್ದು. ಈಗ ನೋಡ್ತಾ ಇದ್ದೀರಲ್ಲ, ಗೌರಮ್ಮನ ಗಣೇಶನ ನಾನು ಆರತಿ ಮಾಡಿ ಒಳಗಡೆ ಕರ್ಕೊತಾ ಇದ್ದೀನಿ. ನಾನು ಯಾವಾಗಲೂ ಹೊರಗಡೆಯಿಂದ ತಂದಾಗಲೂ ಕೂಡ ಇದೇ ರೀತಿಯೇ ನಾವು ಆರತಿ ಮಾಡಿ ಒಳಗಡೆ ಕರ್ಕೊತೀವಿ. ಹಾಗೆ ಈಗಲೂ ಕೂಡ ಕರ್ಕೊತಾ ಇದ್ದೀನಿ. ಟ್ರೈಪ್ಯಾಡ್ಗೆ ಹಾಕಿದ್ದೆ, ಯಾಕೆ ಅಂತ ಗೊತ್ತಿಲ್ಲ, ಈ ಥರ ಬ್ಲಿಂಕ್ ಆಗೋ ಥರನೇ ವಿಡಿಯೋ ಆಗ್ತಾಯಿತ್ತು. ತುಂಬ ಸರಿ ಚೆಕ್ ಮಾಡಿದೆ, ಆದರೂ ಹಿಂಗಾಯಿತು. ದೆನ್ ನೆಕ್ಸ್ಟ್ ಇವಾಗ ಇಲ್ಲಿ ನಮ್ಮ ಮನೆಯವರೇ ಗೌರಮ್ಮನ್ನು ಮತ್ತು ಗಣೇಶನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡ್ತಾ ಇದ್ದಾರೆ. ನಾನು ಮೊದಲೇ ಹೇಳಿದಾಗೆ ನನಗೇನು ಆಸೆ ಇತ್ತಂದರೆ ದೇವ್ರ ಮನೇಲೇ ಕೂರಿಸ್ಬಿಡೋಣ ಈ ಸರಿ, ತುಂಬ ಸಿಂಪಲ್ಲಾಗೆ ಅಂತಲೇ ಅಂದ್ಕೊಂಡೆ. ಬಟ್ ಗೊತ್ತಿಲ್ಲ, ನಮ್ಮ ಮನೆಯವರು ಆಮೇಲೆ ಜಾಗ ಚಿಕ್ಕದಾಗುತ್ತೆ ಅಂತೀಯ, ಇಲ್ಲೇನಕ್ಕೆ ಇಡ್ತೀಯ, ಈ ಸೈಡೇ ಇಟ್ಬಿಡೋಣ ಅಂತ ಹೇಳಿ ಅವರೇ ಹೂವು ಎಲ್ಲ ಮೇಲ್ಗಡೆ ತೆಗೆದಿಟ್ಬಿಟ್ಟಿದ್ದೆ. ಇಲ್ಲ ಇಲ್ಲೇ ಇಡು, ಇಲ್ಲೇ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಅವರೇ ಇದನ್ನೆಲ್ಲನೂ ಕೂಡ ಅರೇಂಜ್ ಮಾಡಿಬಿಟ್ಟಿದ್ರು. ಸೊ ಹಾಗಾಗಿ ಅವ್ರ ಆಸೆನೇ ಯಾಕೆ ಸುಮ್ಮನೆ ಇದು ಮಾಡೋದಂತೇಳಿ ನಾನು ಇಲ್ಲೇ ಇಟ್ಟೆ. ಈ ಥರ ಅರೇಂಜ್ಮೆಂಟ್ಸ್ ಎಲ್ಲ ಮಾಡಿಕೊಂಡು ಈ ರೀತಿ ತುಂಬ ಸಿಂಪಲ್ಲಾಗೆ ನಮ್ಮ ಮನೇಲಿ ಗೌರಿ ಗಣೇಶ ಹಬ್ಬನ ಅಂತೂ ಇಂತೂ ಮಾಡಿದ್ವಿ. ನೀವೆಲ್ಲರೂ ಕೂಡ ಹೇಗೆ ಬಂದಿದೆ ಗೌರಿ ಗಣೇಶ ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ, ಸರಿನಾ? ಹಾಗೆ ಇಲ್ಲಿ ಬೆಳ್ಳಿ ಗಣೇಶನೂ ಕೂಡ ಇಟ್ಟಿದ್ದೀನಿ. ಹಾಗೆ ಇದು ಹಾರ ಬಂದುಬಿಟ್ಟು ನಾನೇ ಕೈಯಲ್ಲಿ ಮಾಡಿರೋ ಅಂಥದ್ದು. ನಾನು ಗಣಿಗ್ಲೆ ಹೂವನ್ನು ಕೂಡ ನಾನು ತೊಗೊಂಬಂದಿದ್ದೆ. ನಾನು ಅದನ್ನು ಹಾಕೋದನ್ನೇ ಮರ್ತ್ಬಿಟ್ಟಿದ್ದೆ. ನಂತರ ನಾನು ಗಣೇಶನ ವಿಸರ್ಜನೆ ಮಾಡ್ತೀವಲ್ಲ, ಆವಾಗ ನೈವೇದ್ಯ ಎಲ್ಲ ಮಾಡ್ತೀವಲ್ಲ, ಆವಾಗ ನಾನು ಎಲ್ಲನೂ ಕೂಡ ಹಾಕಿ ಗಣಗ್ಲೆ ಹೂವನ್ನು ಕೂಡ ಇಲ್ಲಿ ನೈವೇದ್ಯ ಎಲ್ಲ ಮಾಡಿ ನಂತರ ಒಂದು 3-4 ಜನ ಇಲ್ಲೇ ಅಕ್ಕಪಕ್ಕ ಇರೋರನ್ನ ಮನೆಗೆ ಕರೆದು ನಾನು ಕುಂಕುಮ ಕೊಟ್ಟು ತುಂಬ ಸಿಂಪಲ್ಲಾಗೆ ನಾನು ಇಲ್ಲಿ ಹಬ್ಬನ ಮಾಡಿ ಮುಗಿಸ್ದೆ. ಸ್ವಲ್ಪ ಬೇಜಾರು ಕೂಡ ಆಗ್ತಾಯಿತ್ತು. ನನ್ನ ಮಗಳು ಇರಲಿಲ್ಲ, ಅವಳು ಟ್ಯೂಷನ್ಗೆ ಮತ್ತು ಡ್ಯಾನ್ಸ್ ಕ್ಲಾಸ್ಗೆ ಎರಡಕ್ಕೂ ಹೋಗಲೇಬೇಕಾಗಿತ್ತು. ಈಗಂತೂ ಅವಳಿಗೆ ಎಕ್ಸಾಮು, ಟ್ಯೂಷನ್ನು ಮತ್ತು ಈ ಕಡೆ ಅವಳು ಭರತನಾಟ್ಯಗೂ ಸೇರಿಕೊಂಡಿದ್ದಾಳೆ. ಅಲ್ಲೂ ಕೂಡ ಒಂದೆರಡು ಪ್ರೋಗ್ರಾಮ್ ಇದೆ. ಸೊ ಹಾಗಾಗಿ ಅಲ್ಲೂ ಕೂಡ ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿದ್ದಾಳೆ. ಹಾಗಾಗಿ ಕ್ಲಾಸ್ಗಳನ್ನ ಮಿಸ್ ಮಾಡೋಂಗೆ ಇರ್ತಾ ಇರಲಿಲ್ಲ. ಸೊ ಹಾಗಾಗಿ ಅವಳನ್ನ ಸ್ಕೂಲಿಗೆ ಕಳಿಸ್ತಿದ್ವಿ, ಟ್ಯೂಷನಿಗೆ ಕಳಿಸ್ತಿದ್ವಿ. ಮತ್ತು ಅಲ್ಲಿಂದ ಕರ್ಕೊಂಡೋಗಿ ಡ್ಯಾನ್ಸ್ ಕ್ಲಾಸಿಗೆ ಬಿಟ್ಟು ಮತ್ತು ಮನೆಗೆ ಬಂದು ಈ ರೀತಿಯಾಗಿ ಫುಲ್ಲು ಸರ್ಕಸ್ ಮಾಡಿಕೊಂಡು ಬೆಳಗ್ಗೆಯಿಂದ ಈ ರೀತಿ ಗೌರಿ ಗಣೇಶ ಎಲ್ಲನೂ ನಿಧಾನಕ್ಕೆ ಮಾಡಿಕೊಂಡು ಸ್ವಲ್ಪ ರೆಸ್ಟ್ ಮಾಡಿಕೊಂಡು ನಮ್ಮ ಮನೇಲಿ ಹಬ್ಬನ ಮಾಡಿದ್ವಿ ಅಂತಲೇ ಹೇಳ್ಬೋದು. ಇಲ್ಲಿ ನಾನು ಬಂದು ನಾನೊಂದು ಸ್ವಲ್ಪ ಒಂದಷ್ಟು ಕೆಲಸಗಳನ್ನ ನಾನು ನೆನಪಿಸ್ಕೊಂಡು ಮಾಡ್ತಾಯಿದ್ದೀನಿ. ದೇವರಿಗೆ ಅಕ್ಷತೆ ಇಡೋ ಅಂಥದ್ದು ಇರ್ಬೋದು, ಅರಿಶಿನ ಕುಂಕುಮ ಎಲ್ಲ ಇಡೋದು, ನಾನು ಈ ಥರ ಎಲ್ಲ ಮಾಡ್ತಾಯಿದ್ದೀನಿ. ಇಲ್ಲಿ ನಮ್ಮ ಮನೆಯವರು ಪೂಜೆ ಮಾಡ್ಕೊಳ್ಳೋದಕ್ಕೆ ಎಲ್ಲನೂ ಕೂಡ ರೆಡಿ ಮಾಡ್ಕೊತಾ ಇದ್ದರು. ನಾನು ದೇವ್ರ ಮನೇಲೆಲ್ಲನೂ ಕೂಡ ರೆಡಿ ಮಾಡಿಕೊಟ್ಟು ಅಲ್ಲಿ ದೇವ್ರ ದೀಪ ಎಲ್ಲ ಹಚ್ಚಿ ಪೂಜೆ ಎಲ್ಲ ಮಾಡಿದ ನಂತರ ಅವ್ರು ಬಂದು ಇಲ್ಲಿ ಫಸ್ಟು ವಿಘ್ನೇಶ್ವರಂಗೆ ಪೂಜೆ ಎಲ್ಲ ಮಾಡಿ ನಂತರ ಗೌರಮ್ಮಗೆಲ್ಲ ಪೂಜೆ ಮಾಡಿದ್ರು. ನಂತರ ಇಲ್ಲಿ ನಾನು ಕೂಡ ಪೂಜೆ ಮಾಡೋಣ ಅಂತ ಹೇಳಿ ನಾನು ಕೂಡ ಪೂಜೆ ಮಾಡಿಕೊಂಡು ನಂತರ ಇಲ್ಲಿ ಇಬ್ಬರು ಸೇರಿ ಮಂಗಳಾರತಿನ ಮಾಡಿಕೊಂಡ್ವಿ. ನನ್ನ ಮಗಳು ಈ ಸರಿ ವರಮಹಾಲಕ್ಷ್ಮಿ ಹಬ್ಬದಲ್ಲೂ ಅಷ್ಟಾಗಿ ಅವಳು ಕಾಣಿಸ್ಕೊಳ್ಳಿಲ್ಲ. ಹಾಗೆ ಗೌರಿ ಹಬ್ಬದಲ್ಲೂ ಅಷ್ಟೇ ಅವಳು ಅಷ್ಟಾಗಿ ಕಾಣಿಸ್ಕೊಳ್ಳೇ ಇಲ್ಲ.
ಹಾಗೆ ನಮ್ಮನೆ ಗೌರಿ ಗಣೇಶ ಹಬ್ಬ ನಿಮಗೆಲ್ಲರಿಗೂ ಹೇಗೆ ಅನ್ನಿಸ್ತು ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ. ಹಾಗೆ ನಿಮಗೆ ಈ ವ್ಲಾಗ್ ಏನಾದರೂ ಇಷ್ಟ ಆದರೆ ಪ್ಲೀಸ್ ಒಂದೇ ಒಂದು ಲೈಕ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ನನಗೆ ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲೇ ಬರೋ ಬೆಲ್ ಐಕನ್ನ ಪ್ರೆಸ್ ಮಾಡ್ಕೊಳ್ಳಿ. ನಾನು ಯಾವುದೇ ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ. ಹಾಗೆ ನಾನು ಒಂದಷ್ಟು ವರ್ಷಗಳು ಮಾಡಿರೋ ಅಂಥ ಗೌರಿ ಗಣೇಶ ಹಬ್ಬದ ಫೋಟೋಗಳಿದೆ, ಅದನ್ನು ಕೂಡ ನಾನು ಇಲ್ಲಿ ಅಟ್ಯಾಚ್ ಮಾಡ್ತೀನಿ, ನೀವು ನೋಡ್ಬೋದು. ಇನ್ನೂ ಒಂದಷ್ಟು ಫೋಟೋಗಳು ಮೆಮೊರಿ ಕಾರ್ಡಲ್ಲಿ ಸೇರ್ಕೊಂಡ್ಬಿಟ್ಟಿದೆ. ನೋಡ್ತೀನಿ ಯಾವಾಗಾದರೂ ಅದನ್ನು ಸಿಕ್ಕಿದಾಗ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ನಿಮ್ಮೆಲ್ರಿಗೂ ಕೂಡ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ಹಾಗೆ ಇವತ್ತಿನ ವ್ಲಾಗ್ನ ನಾನು ಮುಗಿಸ್ತಾ ಇದ್ದೀನಿ. ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ನಾನು ಹೊರಡ್ತಾ ಇದ್ದೀನಿ. ಮತ್ತು ನಾನು ನಿಮಗೆ ಇನ್ನೊಂದು ಹೊಸ ವಿಡಿಯೋ ಜೊತೆ, ಹೊಸ ಕಂಟೆಂಟ್ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.